ದೋಸ್ತಿ ಅಭ್ಯರ್ಥಿ ನಿಖಿಲ್ ನಾಮಪತ್ರ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನಲ್ಲಿ ಈಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕಾನೂನು ಸಲಹೆಯನ್ನ ಪಡಿತಾ ಇದ್ದಾರೆ. ತಮ್ಮ ಆಪ್ತ ಕಾನೂನು ತಜ್ಞರ ಜೊತೆ ದೂರವಾಣಿಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವರ ಹತ್ರ ಸಲಹೆಗಳನ್ನ ಪಡಿತಾ ಇದ್ದಾರೆ. ಸದ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಇದ್ದಾರೆ. ಸೊ ದೇವೇಗೌಡರ ಜೊತೆಗೂ ಕೂಡ ಏನು ಸಿಎಂ ಎಚ್ಡಿಕೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನಿಖಿಲ್ ಸಲ್ಲಿಸಿದ ನಾಮಪತ್ರ ಫಾರಂ ನಂಬರ್ 26 ತಪ್ಪಾಗಿದೆ, ಆದ್ದರಿಂದ ಅವರ ನಾಮಪತ್ರವನ್ನ ತಿರಸ್ಕರಿಸಬೇಕು ಅಂತ ದೂರು ನೀಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ನಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ ಅಂತ ಹೇಳಬಹುದು. ಸೊ ಅದರ ಕುರಿತಾಗಿ ಈಗ ಸಿಎಂ ಕುಮಾರಸ್ವಾಮಿ ಅವರು ಕಾನೂನು ಸಲಹೆಯನ್ನ ಪಡಿತಾ ಇದ್ದಾರೆ. ತಮ್ಮ ಆಪ್ತ ಕಾನೂನು ತಜ್ಞರ ಜೊತೆ ದೂರವಾಣಿಯಲ್ಲಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಸಲಹೆಗಳನ್ನ ಪಡಿತಾ ಇದ್ದಾರೆ. ಸದ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಕುಮಾರಸ್ವಾಮಿ ಇದ್ದಾರೆ. ಅವರು ದೇವೇಗೌಡರ ಜೊತೆಯೂ ಕೂಡ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರದ ಫಾರಂ ನಂಬರ್ 16 ತಪ್ಪಾಗಿದೆ, ಆದ್ದರಿಂದ ಅವರ ನಾಮಪತ್ರವನ್ನು ತಿರಸ್ಕರಿಸಬೇಕು ಅಂತ ದೂರು ನೀಡಿದ್ರು. ಸೊ ಅದರ ಕುರಿತಾಗಿ ಈಗ ಸಿಎಂ ಕುಮಾರಸ್ವಾಮಿ ಅವರು ಕಾನೂನು ಸಲಹೆಯನ್ನ ಪಡಿತಾ ಇದ್ದಾರೆ. ತಮ್ಮ ಆಪ್ತ ಕಾನೂನು ತಜ್ಞರ ಜೊತೆ ದೂರವಾಣಿಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಸದ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿರುವ ಸಿಎಂ ಕುಮಾರಸ್ವಾಮಿ ಇದ್ದಾರೆ. ಸೊ ದೇವೇಗೌಡರ ಜೊತೆಯೂ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಕಿರಣ, ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಕಾನೂನು ಸಲಹೆಯನ್ನ ಪಡಿತಾ ಇದ್ದಾರಂತೆ, ಏನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ದೇವೇಗೌಡರ ಜೊತೆಗೆ? ನಮ್ರತಾ, ಈಗಾಗಲೇ ಏನು ಮಂಡ್ಯದಲ್ಲಿ ಹೇಗೆ ಅನ್ನುವಂತಹ ಸಾಕಷ್ಟು ತಂತ್ರಗಳನ್ನ ಈ ಹಿಂದೆ ಕುಮಾರಸ್ವಾಮಿ ಅವರು ಹೇಳಿತಾ ಇದ್ರು. ಆದ್ರೆ ಈಗ ಹೊಸದಾಗಿ ಒಂದು ಸಮಸ್ಯೆ ಎದುರಾಗಿರುವಂತದ್ದು ಅಂದ್ರೆ ಸುಮಲತಾ ಅವರು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಏನು ಮುಂದಾಗಿದ್ದಾರೆ ಅದರ ಪ್ರತಿತಂತ್ರವಾಗಿ ಯಾವ ರೀತಿಯಾಗಿ ನಾವು ಕಾನೂನು ಹೋರಾಟವನ್ನ ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಾನೂನು ತಜ್ಞರ ಒಂದು ಸಲಹೆಯನ್ನ ಕುಮಾರಸ್ವಾಮಿ ಅವರು ಪಡಿತಾ ಇರುವಂತದ್ದು. ಅಂದ್ರೆ ದೂರವಾಣಿ ಮೂಲಕ ಯಾವ ರೀತಿ ನಾವು ಮುಂದೆ ಹೋಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ರು. ಜೊತೆಗೆ ನಿನ್ನೆಯಷ್ಟೇ ಕುಮಾರಸ್ವಾಮಿ ಅವರು ದೇವೇಗೌಡ ಅವರನ್ನ ಭೇಟಿ ಮಾಡಿ ಜೊತೆಗೆ ಮಾತುಕತೆಯನ್ನ ನಡೆಸಿ ಈ ಕುರಿತಾಗಿ ಪ್ರಮುಖವಾಗಿ ಮಾತುಕತೆಯನ್ನ ನಡೆಸ್ತಾರೆ. ಯಾವ ರೀತಿ ನಾವು ಮುಂದೆ ಹೋಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದೇವೇಗೌಡ ಅವರ ಜೊತೆ ಮಾತುಕತೆಯನ್ನ ನಡೆಸಿದ ನಂತರ ಈಗ ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನ ನಡೆಸಿ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ನಮ್ರತಾ, ಧನ್ಯವಾದ ಕಿರಣ ತಮ್ಮೆಲ್ಲ ಮಾಹಿತಿ.